ಪುಟ್ಟಿ ಶೋಕಿಯನ್ನ ಕೊಡ್ತಾ ಇದ್ದಂತಹ ಒಬ್ಬ ಡಾಗ್ ಅನ್ನ ಇಟ್ಕೊಂಡು ಆತನಿಗೆ ಇಡೀ ಶಾಕ್ ಅನ್ನ ಕೊಟ್ಟಿದೆ. ಕೋಟಿ ಕೋಟಿ ಕೊಟ್ಟು ನಾನು ಡಾಗ್ ಅನ್ನ ಖರೀದಿ ಮಾಡಿದ್ದೆ ಅಂತೇಳಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ಇದ್ದಂತಹ ವ್ಯಕ್ತಿಗೆ ಶಾಕ್ ಕೊಟ್ಟಿದ್ದ ಇಡಿ. ಡಾಗ್ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದ. 50 ಕೋಟಿ ರೂಪಾಯಿ ನಾಯಿಯನ್ನ ಖರೀದಿ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಂತ ಡಾಗ್ ಸತೀಶ್. ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಪರಿಶೀಲನೆ ವೇಳೆ ಬಂಡವಾಳ ಬಯಲಾಗ್ತದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಯಿಯ ಬೆಲೆ 50 ಕೋಟಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ದಾರೆ, ಈಗ ಸದ್ಯಕ್ಕೆ ದಾಳಿ ಯಾವ ಹಂತಕ್ಕೆ ಬಂದಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅರವಿಂದ್? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಕ್ಯಾಡಬಾಂಬ್ ಸತೀಶ್ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಂತಹ ಈ ಡಾಗ್ ಬ್ರೀಡರ್ ಏನಿರ್ತಾರೆ ಸತೀಶ್, ಈ ಸತೀಶ್ ಮುಖ್ಯವಾಗಿ ಹಲವು ಬಾರಿ ನಾನು ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿರ್ತಾನೆ. ಹಾಗೆ ಹಲವು ಶ್ವಾನಗಳನ್ನ ಬೇರೆ ದೇಶದಿಂದ ನಾನು ತೆಗೆದುಕೊಂಡು ಬಂದು ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಕೊಡ್ತಿದ್ದೆ, ಮಾರಾಟ ಮಾಡ್ತಿದ್ದೆ ಅಂತ ಕೂಡ ಹೇಳಿರ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನ ವೇಳೆ ಕ್ಯಾಡಬಾಂಬ್ ಒಕಾಮಿ ಅನ್ನುವಂತಹ ಬ್ರೀಡ್ ನ ನಾಯಿ ಏನಿರುತ್ತೆ ಅದು 50 ಕೋಟಿ ಬೆಲೆ ಬಾಳುವಂತಹ ನಾಯಿ ಶ್ವಾನ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ಒಂದು ವಿಷಯ ಬಹಿರಂಗವಾಗಿರುವಂತದ್ದು, ಆ ಶ್ವಾನ ಏನಿತ್ತು ಇವರು ಸಾಕಾಣಿಕೆ ಮಾಡಿದಂತಹ ಶ್ವಾನ ಅದರ ಬೆಲೆ 50 ಕೋಟಿ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಇವರು ಇದನ್ನ ಪ್ರಮೋಷನ್ಗಾಗಿ ಈ ರೀತಿಯಾಗಿ ಹೇಳಿದ್ರ, ಮೋಸ ಮಾಡಿದ್ರ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಸದ್ಯ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವರ ಜೆಪಿ ನಗರದ ಮನೆಗೆ ತೆರಳಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಕೂಡ ಮಾಡ್ತಾರೆ. ಹಾಗೆ ಹಲವು ವರ್ಷಗಳಿಂದ ಇವರು ಡಾಗ್ ಬ್ರೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬೇರೆ ದೇಶಗಳಿಂದ ಆ ಒಂದು ಶ್ವಾನವನ್ನ ಕರೆತರ್ತಾ ಇರ್ತಾರೆ. ಜೊತೆಗೆ ಆ ಶ್ವಾನವನ್ನ ಕರೆತರಬೇಕಾದ್ರೆ ಐಷಾರಾಮಿ ಕಾರ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು ಅದನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ರು. ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಬಾರಿ ಕೂಡ ಇವರು ಟ್ರೆಂಡ್ಗೆ ಗುರಿಯಾಗಿದ್ರು. ಹಾಗೆ ಕೆಲ ಪ್ರಮೋಷನ್ಗಳಲ್ಲಾಗಿರಬಹುದು, ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಅವರು ಹೇಳಿರುವಂತದ್ದು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ನಾನು ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ, ಹಾಗೆ ನಾಯಕ ನಟರಿಗೆ ನಾನು ಕೊಟ್ಟಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ನ ಮಾಡಿರ್ತಾರೆ. ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನಲ್ಲಿ 50 ಕೋಟಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಅಷ್ಟು ಬೆಲೆ ಬಾಳುವಂತಹ ನಾಯಿಯನ್ನ ಇವರು ತಂದ್ರೆ ಹಾಗಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಇವರ ಬಳಿ ಏನೇನಿದಾವೆ, ಅದು ನಿಜವಾ ಸುಳ್ಳ ಅನ್ನುವ ಬಗೆಗೆ ಈಗ ಚರ್ಚೆ ನಡೀತಾ ಇದೆ. ಜೊತೆಗೆ ಪುಟ್ಟಿ ಶೋಕಿಯನ್ನ ಕೊಡ್ತಾ ಇದ್ದಂತಹ ಒಬ್ಬ ಡಾಗ್ ಅನ್ನ ಇಟ್ಕೊಂಡು ಆತನಿಗೆ ಇಡೀ ಶಾಕ್ ಅನ್ನ ಕೊಟ್ಟಿದೆ. ಕೋಟಿ ಕೋಟಿ ಕೊಟ್ಟು ನಾನು ಡಾಗ್ ಅನ್ನ ಖರೀದಿ ಮಾಡಿದ್ದೆ ಅಂತೇಳಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ಇದ್ದಂತಹ ವ್ಯಕ್ತಿಗೆ ಶಾಕ್ ಕೊಟ್ಟಿದ್ದ ಇಡಿ. ಡಾಗ್ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದ. 50 ಕೋಟಿ ರೂಪಾಯಿ ನಾಯಿಯನ್ನ ಖರೀದಿ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಂತ ಡಾಗ್ ಸತೀಶ್. ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಪರಿಶೀಲನೆ ವೇಳೆ ಬಂಡವಾಳ ಬಯಲಾಗ್ತದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಯಿಯ ಬೆಲೆ 50 ಕೋಟಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ದಾರೆ, ಈಗ ಸದ್ಯಕ್ಕೆ ದಾಳಿ ಯಾವ ಹಂತಕ್ಕೆ ಬಂದಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅರವಿಂದ್? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಕ್ಯಾಡಬಾಂಬ್ ಸತೀಶ್ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಂತಹ ಈ ಡಾಗ್ ಬ್ರೀಡರ್ ಏನಿರ್ತಾರೆ ಸತೀಶ್, ಈ ಸತೀಶ್ ಮುಖ್ಯವಾಗಿ ಹಲವು ಬಾರಿ ನಾನು ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿರ್ತಾನೆ. ಹಾಗೆ ಹಲವು ಶ್ವಾನಗಳನ್ನ ಬೇರೆ ದೇಶದಿಂದ ನಾನು ತೆಗೆದುಕೊಂಡು ಬಂದು ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಕೊಡ್ತಿದ್ದೆ, ಮಾರಾಟ ಮಾಡ್ತಿದ್ದೆ ಅಂತ ಕೂಡ ಹೇಳಿರ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನ ವೇಳೆ ಕ್ಯಾಡಬಾಂಬ್ ಒಕಾಮಿ ಅನ್ನುವಂತಹ ಬ್ರೀಡ್ ನ ನಾಯಿ ಏನಿರುತ್ತೆ ಅದು 50 ಕೋಟಿ ಬೆಲೆ ಬಾಳುವಂತಹ ನಾಯಿ ಶ್ವಾನ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈಗ ಒಂದು ವಿಷಯ ಬಹಿರಂಗವಾಗಿರುವಂತದ್ದು, ಆ ಶ್ವಾನ ಏನಿತ್ತು ಇವರು ಸಾಕಾಣಿಕೆ ಮಾಡಿದಂತಹ ಶ್ವಾನ ಅದರ ಬೆಲೆ 50 ಕೋಟಿ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಇವರು ಇದನ್ನ ಪ್ರಮೋಷನ್ಗಾಗಿ ಈ ರೀತಿ
ರೀತಿಯಾಗಿ ಹೇಳಿದ್ರ, ಮೋಸ ಮಾಡಿದ್ರ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಸದ್ಯ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವರ ಜೆಪಿ ನಗರದ ಮನೆಗೆ ತೆರಳಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಕೂಡ ಮಾಡ್ತಾರೆ. ಹಾಗೆ ಹಲವು ವರ್ಷಗಳಿಂದ ಇವರು ಡಾಗ್ ಬ್ರೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬೇರೆ ದೇಶಗಳಿಂದ ಆ ಒಂದು ಶ್ವಾನವನ್ನ ಕರೆತರ್ತಾ ಇರ್ತಾರೆ. ಜೊತೆಗೆ ಆ ಶ್ವಾನವನ್ನ ಕರೆತರಬೇಕಾದ್ರೆ ಐಷಾರಾಮಿ ಕಾರ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು ಅದನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಿದ್ರು. ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಬಾರಿ ಕೂಡ ಇವರು ಟ್ರೆಂಡ್ಗೆ ಗುರಿಯಾಗಿದ್ರು. ಹಾಗೆ ಕೆಲ ಪ್ರಮೋಷನ್ಗಳಲ್ಲಾಗಿರ್ಬಹುದು, ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಅವರು ಹೇಳಿರುವಂತದ್ದು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ನಾನು ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ, ಹಾಗೆ ನಾಯಕ ನಟರಿಗೆ ನಾನು ಕೊಟ್ಟಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ನ ಮಾಡಿರ್ತಾರೆ. ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನಲ್ಲಿ 50 ಕೋಟಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಅಷ್ಟು ಬೆಲೆ ಬಾಳುವಂತಹ ನಾಯಿಯನ್ನ ಇವರು ತಂದ್ರೆ ಹಾಗಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಇವರ ಬಳಿ ಏನೇನಿದಾವೆ, ಅದು ನಿಜವಾ ಸುಳ್ಳ ಅನ್ನುವ ಬಗೆಗೆ ಈಗ ಚರ್ಚೆ ನಡೀತಾ ಇದೆ. ಜೊತೆಗೆ ಅವರಿಂದ ಹಾಗೆ ಸತೀಶ್ ಶೋಕಿಯನ್ನ ಕೊಡ್ತಾ ಇದ್ದಂತಹ ಒಬ್ಬ ಡಾಗ್ ಅನ್ನ ಇಟ್ಕೊಂಡು ಆತನಿಗೆ ಇಡೀ ಶಾಕ್ ಅನ್ನ ಕೊಟ್ಟಿದೆ. ಕೋಟಿ ಕೋಟಿ ಕೊಟ್ಟು ನಾನು ಡಾಗ್ ಅನ್ನ ಖರೀದಿ ಮಾಡಿದ್ದೆ ಅಂತೇಳಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಾ ಇದ್ದಂತಹ ವ್ಯಕ್ತಿಗೆ ಶಾಕ್ ಕೊಟ್ಟಿದ್ದ ಇಡಿ. ಡಾಗ್ ಸತೀಶ್ ಮನೆ ಮೇಲೆ ಇಡಿ ದಾಳಿ ಮಾಡಿದ. 50 ಕೋಟಿ ರೂಪಾಯಿ ನಾಯಿಯನ್ನ ಖರೀದಿ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಂತಹ ಡಾಗ್ ಸತೀಶ್, ಇದೀಗ ಸತೀಶ್ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಪರಿಶೀಲನೆ ವೇಳೆ ಬಂಡವಾಳ ಬಯಲಾಗ್ತದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನಾಯಿಯ ಬೆಲೆ 50 ಕೋಟಿ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ. ಜೆಪಿ ನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮುಂದುವರೆಸಿರುವಂತಹ ಇಡಿ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ಇಡಿ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ದಾಳಿ ಮಾಡಿದ್ದಾರೆ, ಈಗ ಸದ್ಯಕ್ಕೆ ದಾಳಿ ಯಾವ ಹಂತಕ್ಕೆ ಬಂದಿದೆ, ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ, ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಅರವಿಂದ್? ಎಸ್ ನಾಗೇಂದ್ರ ಬಾಬು, ಪ್ರಮುಖವಾಗಿ ಈ ಕ್ಯಾಡಬಮ್ ಸತೀಶ್ ಅಂತಾನೆ ಪ್ರಖ್ಯಾತಿ ಪಡೆದುಕೊಂಡಂತಹ ಈ ಡಾಗ್ ಬ್ರೀಡರ್ ಏನಿರ್ತಾರೆ ಸತೀಶ್, ಈ ಸತೀಶ್ ಮುಖ್ಯವಾಗಿ ಹಲವು ಬಾರಿ ನಾನು ಇಂಟರ್ನ್ಯಾಷನಲ್ ಡಾಗ್ ಬ್ರೀಡರ್ ಅಂತ ಹೇಳಿರ್ತಾನೆ. ಹಾಗೆ ಹಲವು ಶ್ವಾನಗಳನ್ನ ಬೇರೆ ದೇಶದಿಂದ ನಾನು ತೆಗೆದುಕೊಂಡು ಬಂದು ಇಲ್ಲಿಯ ಸೆಲೆಬ್ರಿಟಿಗಳಿಗೆ ಅದನ್ನ ಕೊಡ್ತಿದ್ದೆ, ಮಾರಾಟ ಮಾಡ್ತಿದ್ದೆ ಅಂತ ಕೂಡ ಹೇಳಿರ್ತಾರೆ. ಕಳೆದ ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನ ವೇಳೆ ಕ್ಯಾಡಬಮ್ ಒಕಾಮಿ ಅನ್ನುವಂತಹ ಬ್ರೀಡ್ ನ ನಾಯಿ ಏನಿರುತ್ತೆ ಅದು 50 ಕೋಟಿ ಬೆಲೆ ಬಾಳುವಂತಹ ನಾಯಿ, ಶ್ವಾನ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಆದ್ರೆ ಈಗ ಒಂದು ವಿಷಯ ಬಹಿರಂಗವಾಗಿರುವಂತದ್ದು, ಆ ಶ್ವಾನ ಏನಿತ್ತು ಇವರು ಸಾಕಾಣಿಕೆ ಮಾಡಿದಂತಹ ಶ್ವಾನ ಅದರ ಬೆಲೆ 50 ಕೋಟಿ ಅಲ್ಲ ಅನ್ನುವಂಥದ್ದು. ಹಾಗಾದ್ರೆ ಇವರು ಇದನ್ನ ಪ್ರಮೋಷನ್ಗಾಗಿ ಈ ರೀತಿಯಾಗಿ ಹೇಳಿದ್ರ, ಮೋಸ ಮಾಡಿದ್ರ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಸದ್ಯ ಇಡಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅವರ ಜೆಪಿ ನಗರದ ಮನೆಗೆ ತೆರಳಿ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಕೂಡ ಮಾಡ್ತಾರೆ. ಹಾಗೆ ಹಲವು ವರ್ಷಗಳಿಂದ ಇವರು ಡಾಗ್ ಬ್ರೀಡರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಬೇರೆ ದೇಶಗಳಿಂದ ಆ ಒಂದು ಶ್ವಾನವನ್ನ ಕರೆತರ್ತಾ ಇರ್ತಾರೆ. ಜೊತೆಗೆ ಆ ಶ್ವಾನವನ್ನ ಕರೆತರಬೇಕಾದ್ರೆ ಐಷಾರಾಮಿ ಕಾರ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು ಅದನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ತಿದ್ರು. ಇದೇ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಬಾರಿ ಕೂಡ ಇವರು ಟ್ರೆಂಡ್ಗೆ ಗುರಿಯಾಗಿದ್ರು. ಹಾಗೆ ಕೆಲ ಪ್ರಮೋಷನ್ಗಳಲ್ಲಾಗಿರ್ಬಹುದು, ಕೆಲವು ಇಂಟರ್ವ್ಯೂಗಳಲ್ಲೂ ಕೂಡ ಅವರು ಹೇಳಿರುವಂತದ್ದು ಕಾಸ್ಟ್ಲಿ ಬ್ರೀಡ್ ನ ನಾಯಿಗಳನ್ನ ನಾನು ಸೆಲೆಬ್ರಿಟಿಗಳಿಗೆ, ಉದ್ಯಮಿಗಳಿಗೆ, ಹಾಗೆ ನಾಯಕ ನಟರಿಗೆ ನಾನು ಕೊಟ್ಟಿದ್ದೇನೆ ಅನ್ನುವಂತ ಸ್ಟೇಟ್ಮೆಂಟ್ ನ ಮಾಡಿರ್ತಾರೆ. ಕೆಲ ತಿಂಗಳ ಹಿಂದೆ ಒಂದು ಸಿನಿಮಾ ಪ್ರಮೋಷನ್ ನಲ್ಲಿ 50 ಕೋಟಿ ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಅಷ್ಟು ಬೆಲೆ ಬಾಳುವಂತಹ ನಾಯಿಯನ್ನ ಇವರು ತಂದ್ರೆ ಹಾಗಿದ್ರೆ ಅದಕ್ಕೆ ಬೇಕಾದಂತಹ ದಾಖಲೆಗಳು ಇವರ ಬಳಿ ಏನೇನಿದಾವೆ, ಅದು ನಿಜವಾ ಸುಳ್ಳ ಅನ್ನುವ ಬಗೆಗೆ ಈಗ ಚರ್ಚೆ ನಡೀತಾ ಇದೆ. ಜೊತೆಗೆ ಅವರಿಂದ ಹಾಗೆ